ಬೆಂಗಳೂರಿನಿಂದ ಪಾದಯಾತ್ರೆಯಲ್ಲಿ ಬಂದು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತಯಾಚನೆ ಮಾಡಿದ ಪಕ್ಷದ ಎಲ್ಲ ಕಟ್ಟಾಳು ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈ ಚುನಾವಣೆ ಜಾತಿ ಉಳಿಸ್ಕೊಳ್ಳೋ ಚುನಾವಣೆ ಅಲ್ಲ, ಇದು ದೇಶ ಉಳಿಸ್ಕೊಳ್ಳೋ ಚುನಾವಣೆ. ದೇಶ ಉಳಿಬೇಕೋ ಬೇಡವಾ? ಉಳಿಬೇಕೋ ಬೇಡವಾ? ನಮ್ಮ ಸಂವಿಧಾನದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಆ ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಅದನ್ನು ತಿರ್ಚಿ ಮತಾಂಧರಿಂದ ಮತಾಂಧರಿಗಾಗಿ ಮತಾಂಧರಿಗೋಸ್ಕರ ಅಂತ ಬದಲಾಯಿಸ್ಬಿಟ್ಟಿದೆ. ಇಲ್ಲದೆ ಇದ್ರೆ ಆ ಸಹೋದರಿ ನೇಹಾ ಹಿರೇಮಠ ಅವ್ರನ್ನ ಹತ್ಯೆ ಹಾಡು ಹಗಲು ಕಾಲೇಜಲ್ಲಿ ನಡೀತಿರ್ಲಿಲ್ಲ. ಇಲ್ಲದೆ ಇದ್ರೆ ರಾಕೇಶ್ ಅಂತಕ್ಕಂಥ ದಲಿತ ಯುವಕನನ್ನ ಮನೆಯಿಂದ ಎಳೆದು ಕೊಲೆ ಮಾಡುವಂತ ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲದೆ ಇದ್ರೆ ಕೇಸರಿ ಶಾಲ್ ಹಾಕೊಂಡು ಕ್ಯಾಂಪೈನ್ ಮಾಡ್ತಿದ್ದ ಅನ್ನೋ ಒಂದೇ ಕಾರಣಕ್ಕೆ ಕೊಡಗಿನ ಸಿದ್ದಾಪುರದ ರಾಮಣ್ಣನ ಹತ್ಯೆ ಮಾಡ್ತಿರ್ಲಿಲ್ಲ. ಇಲ್ಲದೆ ಇದ್ರೆ ರಾಮನವಮಿಯ ದಿನ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾರನ್ನ ಅಡ್ಡಾಕಿ ಹೊಡೆದು ಅವರಿಗೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗು ಅಂತ ಹೇಳಿ ಬಲಾತ್ಕಾರ ಮಾಡ್ತಿರ್ಲಿಲ್ಲ. ಇಲ್ಲದೆ ಇದ್ರೆ ಅಂಗಡಿಯಲ್ಲಿ ಹನುಮಾನ್ ಚಾಲಿಸ ಹಾಕಿದಾನೆ ಅನ್ನೋದನ್ನೇ ಒಂದು ನೆಪವಾಗಿಟ್ಕೊಂಡು ಅಂಗಡಿಯಿಂದ ಎಳೆದು ಬೆಂಗಳೂರಿನಲ್ಲಿ ಹೊಡಿತಾ ಇರಲಿಲ್ಲ. ಇಲ್ಲದೆ ಇದ್ರೆ ಹರ್ಷಿಕಾ ಪೂರ್ಣಚ್ಚ ಮತ್ತು ಅವ್ರ ಗಂಡ ಹೋಟೆಲಿಗೆ ಹೋಗಿ ಊಟ ಮಾಡಿ ಹೊರಗಡೆ ಬಂದು ಕನ್ನಡದಲ್ಲಿ ಮಾತಾಡ್ತಿದ್ರು ಅನ್ನೋ ಕಾರಣಕ್ಕೆ ಉರ್ದುನಲ್ಲಿ ಮಾತಾಡುವಂತ ತಳಿಸ್ತಾ ಇರಲಿಲ್ಲ. ಅವ್ರಿಗೆ ಅನ್ಸಿದೆ ಇದು ನಮ್ಮ ಎಂತ ಸರ್ಕಾರ, ಎಂತ ಕಾನೂನು, ಎಂತ ಕಾನೂನು, ಎಂತ ಕಾನೂನು, ಸಿದ್ದರಾಮುಲ್ಲಾ ಖಾನ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಹೀಗೆ ಆಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ಇದು ದೇಶ ಉಳಿಸ್ಕೊಳ್ಳೋ ಚುನಾವಣೆ. ದೇಶ ಉಳಿಬೇಕಾ ಬೇಡವಾ? ಹಾಗಿದ್ರೆ ಮತ್ತೊಮ್ಮೆ ನನ್ನ ದೇಶ ಜಗತ್ತಿನ ಎದುರುಗಡೆ ತಲೆ ತಗ್ಗಿಸಬಾರ್ದು, ತಲೆ ಎತ್ತಿ ಮೆರಿಬೇಕು. ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಜಗತ್ತಿನ ಎದುರುಗಡೆ ಭಾರತ ತಲೆ ಎತ್ತಿ ನಿಂತಿದೆ. ಜಗತ್ತಿನ ವಿವಿಧ ನಾಯಕರುಗಳು ಭಾರತಕ್ಕೆ ಬಂದು ಭಾರತವನ್ನು ಮತ್ತು ಭಾರತದ ಪ್ರಧಾನ ಮಂತ್ರಿಯನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಒಂದ್ ಕಾಲದಲ್ಲಿ ನಮ್ಮ ದೇಶದ ಚಿನ್ನವನ್ನ ಒತ್ತೆ ಇಡುವಂತ ದುಸ್ಥಿತಿ ಇತ್ತು. ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ 5ನೇ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬದಲಾಗಿರೋದು ಮಾತ್ರ ಅಲ್ಲ, 76 ದೇಶಗಳಿಗೆ ನೆರವು ಕೊಡುವಷ್ಟು ತಾಕತ್ತನ್ನ ಭಾರತ ಬೆಳೆಸ್ಕೊಂಡಿದೆ. ಆ ನನ್ನ ಭಾರತ ತಲೆ ತಗ್ಗಿಸಬಾರದು. ಭಾರತ ತಲೆ ಎತ್ತಿ ಮರಿಬೇಕು ಅಂದ್ರೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನ ಮಂತ್ರಿ ಆಗೋದಕ್ಕೆ ಸಹೋದರಿ ಗಾಯತ್ರಿ ಸಿದ್ದೇಶ್ವರ್ ಅವರು ಭಾರತೀಯ ಜನತಾ ಪಾರ್ಟಿಯ ಹೆಗ್ಗುರುತಾಗಿರ್ತಕ್ಕಂಥ ಕಮಲದ ಹೂವಿನ ಗುರುತಿಗೆ ಮತ ಹಾಕೋದ್ರ ಮೂಲಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇನ್ ಕೇವಲ 2 ದಿನ ಸಮಯ ಇದೆ. ಮೋದಿ ಕಳೆದ 10 ವರ್ಷಗಳಿಂದ ಒಂದಿನ ರಜಾ ತಗೊಂಡಿಲ್ರಿ, ಒಂದಿನ ರಜಾ ತಗೊಂಡಿಲ್ಲ. 496 ವರ್ಷದ ನಂತರ ನನ್ನ ರಾಮ ತನ್ನೂರಿನ ತನ್ನ ಮನೆಯಲ್ಲಿ ರಾಮನವಮಿಯನ್ನು ಆಚರಣೆ ಮಾಡಿಕೊಂಡ. 496 ವರ್ಷಗಳ ನಂತರ ಆ ಪ್ರಭು ಶ್ರೀರಾಮಚಂದ್ರನ ಜನ್ಮದಿನದ ದಿನ ಸೂರ್ಯ ಭಗವಾನ್ ತನ್ನ ಕಿರಣಗಳ ಮೂಲಕ ಬಾಲರಾಮನ ಹಣೆಗೆ ಬೊಟ್ಟಿಟ್ಟಿದ್ದ. ಮರಿಬೇಡಿ, ಅದು ಸಾಧ್ಯ ಆಗಿದ್ದು ನನ್ನ ಮೋದಿಯಿಂದ. ಅದಕ್ಕಾಗಿ ಮತ್ತೊಮ್ಮೆ ನಾವು ಮೋದಿ ಸೈನಿಕರಾಗಿ 2 ದಿನ ಕೆಲಸ ಮಾಡಬೇಕು. ತಯಾರಿದ್ದೀರಾ? ಪಕ್ಕ ಗ್ಯಾರಂಟಿ, ದೇಶಕ್ಕೆ ಗ್ಯಾರಂಟಿ. ಈ ಕಾಂಗ್ರೆಸ್ ಗ್ಯಾರಂಟಿ ನಂಬ್ಕೊಂಡ್ರೆ ಕಾಲೇಜಿಗೆ ಹೋದ ಹೆಣ್ಣು ವಾಪಸ್ ಬರಂಗಿಲ್ಲ. ಈ ಕಾಂಗ್ರೆಸ್ ಗ್ಯಾರಂಟಿ ನಂಬ್ಕೊಂಡ್ರೆ OBC SC ST ಗಳಿಗೆ ಚಿಪ್ ಗ್ಯಾರಂಟಿ. ಹಾಗಾಗಿ ಇವ್ರ ಕಿವಿಗೆ ಮಾತ್ರ ಚೆಂಡು ಇಡಲ್ಲ, ನಮ್ ಕಿವಿಗೂ ಚೆಂಡು ಮುಡಿಸಿ ಕೈಗೆ ಚಂಪು ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ಇನ್ನ 2 ದಿನದ ಸಮಯದಲ್ಲಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು. ತಯಾರಿದ್ದೀರಾ?
ಕಾಂಗ್ರೆಸ್ನವ್ರು ಮನೆಗೆ ಹೋಗ್ಬೇಕು. ಇದು ದೇಶದ ಪ್ರಶ್ನೆ ಇದೆ. ದೇಶ ಉಳಿದ್ರೆ ನೀನು ನಾನು ಅಂತ ಅವ್ರಿಗೆ ಹೇಳಬೇಕು. ಮತ್ತು ಬಹಳ ಜನ ಕಾಂಗ್ರೆಸ್ಸಿಗೆ ಪಾಕಿಸ್ತಾನದ ಅಭಿಮಾನಿಗಳು ಒಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಗೆದ್ದಾಗೆಲ್ಲ ಅವ್ರ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಬರಕೇ ಇಲ್ಲ. ಏನ್ ಹೇಳ್ತಾರೆ ಅವರು ಅಂತ? ನಮಸ್ಕಾರ, ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಕಲಿಸ್ಬೇಕು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇರೋದು ಒಂದೇ ದಾರಿ. ನಿಮ್ಮ ಮನೆಯ ಪ್ರತಿಯೊಂದು ಓಟು, ನಿಮ್ಮ ಊರಿನ ಪ್ರತಿಯೊಂದು ಓಟು, ನಿಮ್ಮ ಬೀದಿಯ ಪ್ರತಿಯೊಂದು ಮನೆಯ ಓಟು ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕೋದ್ರ ಮೂಲಕ ಮತ್ತೊಮ್ಮೆ ಅವ್ರನ್ನ ಪ್ರಧಾನಮಂತ್ರಿ ಆಗೋದಕ್ಕೆ ಗೆಲ್ಲಿಸಬೇಕು. ಆ ಮೂಲಕ ಭಾರತವನ್ನು ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.